ಪ್ರಿಯ ವೀಕ್ಷಕರೇ, ಜೀವಕೋಶ ಎಂದರೇನು ಎನ್ನುವುದನ್ನು ಹಿಂದಿನ ತರಗತಿಯಲ್ಲಿ ಕಲಿತಿದ್ವಿ. ಮತ್ತೊಮ್ಮೆ ಅದನ್ನು ನೆನಪಿಸ್ತಾ, ಜೀವಕೋಶ ಎಂದರೆ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಎಂದು ಕರೆಯುತ್ತೇವೆ. ಜೀವಕೋಶದಲ್ಲಿ 3 ಪ್ರಮುಖ ಘಟಕಗಳಿವೆ: ಕೋಶಪೊರೆ, ಕೋಶದ್ರವ್ಯ, ಕೋಶಕೇಂದ್ರ. ಹಿಂದಿನ ತರಗತಿಯಲ್ಲಿ ನಾವು ಕೋಶಪೊರೆಯ ಮೂಲಕ ಅನಿಲದ ಕಣಗಳು ಜೀವಕೋಶದ ಒಳಗಡೆಗೆ ಹೇಗೆ ಚಲಿಸ್ತವೆ ಎನ್ನುವುದನ್ನ ಕಲಿತಿದ್ವಿ. ಅದನ್ನ ಮತ್ತೊಮ್ಮೆ ನೆನಪಿಸ್ತಾ, ವಿಸರಣೆ ಎಂಬ ಕ್ರಿಯೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ನಂತಹ ಅನಿಲಗಳು ಕೋಶಪೊರೆಯ ಮೂಲಕ ಕೋಶದ ಒಳಗಡೆಗೆ ಮತ್ತು ಹೊರಗಡೆಗೆ ಚಲಿಸುತ್ತವೆ. ಈ ಕ್ರಿಯೆಯನ್ನೇ ನಾವು ವಿಸರಣೆ ಎಂದು ಕಲಿತಿದ್ವಿ. ಈ ತರಗತಿಯಲ್ಲಿ ನಾವು ಅದೇ ಕೋಶಪೊರೆಯ ಮೂಲಕ ನೀರಿನ ಅಣುಗಳು ಹೇಗೆ ಚಲಿಸ್ತವೆ ಎಂಬುದನ್ನ ಒಂದು ಪ್ರಯೋಗದ ಮೂಲಕ ಕಲಿತೀವಿ. ಈ ಪ್ರಯೋಗದ ಹೆಸರು ಆಲೂಗೆಡ್ಡೆ ದೋಣಿಯ ಪ್ರಯೋಗ ಅಂತ ಕರಿತೀವಿ. ಆಲೂಗೆಡ್ಡೆ ಮೂಲಕ ನಾವು ನೀರಿನ ಅಣುಗಳು ಕೋಶದಿಂದ ಕೋಶಕ್ಕೆ ಹೇಗೆ ಅಭಿಸರಣೆ ಕ್ರಿಯೆಯ ಮೂಲಕ ಚಲಿಸುತ್ತವೆ ಎಂಬುದನ್ನ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಬನ್ನಿ ಈ ಪ್ರಯೋಗಕ್ಕೆ ಬೇಕಾದಂತಹ ಉಪಕರಣಗಳನ್ನ ನೋಡೋಣ. ಮೊದಲಿಗೆ ಈ ಪ್ರಯೋಗಕ್ಕೆ ಬೇಕಾದ ಉಪಕರಣ ಮಧ್ಯಮ ಗಾತ್ರದ ಒಂದು ಆಲೂಗೆಡ್ಡೆಯನ್ನ ತೆಗೆದುಕೊಳ್ಳಬೇಕು. ನಂತರ ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡಿರಬೇಕು. ಶುಗರ್ ಸೊಲ್ಯೂಷನ್ ಮೊದಲೇ ತಯಾರಿಸಿಟ್ಟಿರ್ತಕ್ಕಂಥ ಸಕ್ಕರೆ ದ್ರಾವಣವನ್ನ ತೆಗೆದಿಟ್ಕೊಂಡಿರಬೇಕು. ಆಲೂಗೆಡ್ಡೆಯನ್ನು ಇಡಲು ಒಂದು ಗಾಜಿನ ತಟ್ಟೆ ಬೇಕಾಗತ್ತೆ, ಅಥವಾ ಪೆಟ್ಟಿ ಡಿಶ್ ಅಂತ ಕರಿತೀವಿ, ಅದು ಬೇಕಾಗತ್ತೆ. ಮತ್ತೊಂದು ಗುಂಡು ಸೂಜಿ ಬೇಕಾಗುತ್ತೆ. ಇವಿಷ್ಟು ನಮ್ಮ ಪ್ರಯೋಗಕ್ಕೆ ಬೇಕಾದಂತಹ ಉಪಕರಣಗಳು. ಹಾಗಾದ್ರೆ ಬನ್ನಿ ಪ್ರಯೋಗ ಮಾಡುವಂತಹ ವಿಧಾನವನ್ನ ನೋಡೋಣ. ಮೊದಲಿಗೆ ನಾವು ಆಲೂಗೆಡ್ಡೆಯನ್ನ ತೆಗೆದುಕೊಂಡು ಈ ಆಲೂಗೆಡ್ಡೆಯನ್ನ ಕಟ್ ಮಾಡಬೇಕಾಗುತ್ತೆ. ಒಂದು ಚೌಕಾಕಾರದ ರೂಪದಲ್ಲಿ ಆಲೂಗೆಡ್ಡೆಯನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಗಮನಿಸ್ರಿ, ಆಲೂಗೆಡ್ಡೆ ಈ ರೀತಿ. ಮತ್ತೆ ಆ ಆಲೂಗೆಡ್ಡೆಯ ತಳಭಾಗದಲ್ಲಿ ಕೂರುವಂತೆ ಚಪ್ಪಟೆಯಾಗಿ ನಾವು ಆಲೂಗೆಡ್ಡೆಯನ್ನ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಈ ತರ ಆಲೂಗೆಡ್ಡೆಯನ್ನ ಕಟ್ ಮಾಡ್ಕೊಳ್ಳಿ. ಆಲೂಗೆಡ್ಡೆಯನ್ನು ಈ ರೀತಿ ಕಟ್ ಮಾಡಿದ ನಂತರ, ಆಲೂಗೆಡ್ಡೆನ ಈ ರೀತಿಯಲ್ಲಿ ಕಟ್ ಮಾಡಿದ ನಂತರ ನಾವು ಆಲೂಗೆಡ್ಡೆಯ ಮಧ್ಯಭಾಗದಲ್ಲಿ ಒಂದು ಕುಳಿಯನ್ನ ಮಾಡ್ಕೋಬೇಕಾಗತ್ತೆ. ಆಲೂಗೆಡ್ಡೆಯ ಮಧ್ಯಭಾಗದಲ್ಲಿ ಒಂದು ಕುಳಿಯನ್ನ ಮಾಡ್ಕೋಬೇಕಾಗತ್ತೆ. ಆ ಕುಳಿಯನ್ನ ಮಾಡುವಾಗ ಎಚ್ಚರಿಕೆ ಇರಲಿ, ಆಲೂಗೆಡ್ಡೆಯ ತುದಿಯ ಭಾಗಕ್ಕೆ ಚಾಕು ನಂತಹ ವಸ್ತುಗಳು ಅದಕ್ಕೆ ತಾಗದಿರದಂತೆ, ಆಲೂಗೆಡ್ಡೆ ರಂಧ್ರ ಆಗದಂತೆ ಎಚ್ಚರಿಕೆಯನ್ನ ವಹಿಸಿ. ಹೀಗೆ ಆಲೂಗೆಡ್ಡೆಯ ಮಧ್ಯಭಾಗದಲ್ಲಿ ಕುಳಿಯನ್ನ ಮಾಡಿಟ್ಕೊಳ್ಬೇಕು. ಇಲ್ಲಿ ಈ ರೀತಿಯಲ್ಲಿ ನಾವು ಆಲೂಗೆಡ್ಡೆಯನ್ನ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಈ ರೀತಿ ತಗೊಂಡಿದ್ದೀನಿ. ನಂತರ ಆಲೂಗೆಡ್ಡೆಯ ಕುಳಿಯ ಒಳಭಾಗಕ್ಕೆ, ಆ ಆಲೂಗೆಡ್ಡೆಯ ದೋಣಿಗೆ ನಾವು ಸಕ್ಕರೆ ದ್ರಾವಣವನ್ನ ಸುಮಾರು 1/4 ಭಾಗದಷ್ಟು ಹಾಕಿಕೊಳ್ಳಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ, ಇಲ್ಲಿ ಇಟ್ಕೊಂಡಿದ್ವಿ, ನೋಡ್ಬೋದು. ಇಲ್ಲಿ ಸಕ್ಕರೆಯ ದ್ರಾವಣದ ಮಟ್ಟ, ಇಲ್ಲಿ ಇಷ್ಟು ಸಕ್ಕರೆ ದ್ರಾವಣ ತಗೊಂಡಿದ್ದೀನಿ. ಆ ಸಕ್ಕರೆ ದ್ರಾವಣದ ಮಟ್ಟವನ್ನ ನಾನು ಒಂದು ಗುಂಡು ಸೂಜಿಯಿಂದ ಗುರುತು ಮಾಡಿಟ್ಕೊಳ್ತಾ ಇದ್ದೀನಿ. ಆದರೆ ಈ ಗುಂಡು ಸೂಜಿಯಿಂದ ಆಲೂಗೆಡ್ಡೆಗೆ ಚುಚ್ಚುವಂತ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಆ ಗುಂಡು ಸೂಜಿ ಆಲೂಗೆಡ್ಡೆಯ ಹೊರಭಾಗಕ್ಕೆ ಕಾಣಿಸದಂತೆ ಚುಚ್ಚಬೇಕು. ಏಕೆಂದರೆ ಆ ರಂಧ್ರದ ಮೂಲಕವೇ ಸಕ್ಕರೆ ದ್ರಾವಣ ಹೊರಬರುವಂತ ಸಾಧ್ಯತೆ ಇರುತ್ತದೆ. ಸೊ ಹೀಗೆ ಈ ಒಂದು ಆಲೂಗೆಡ್ಡೆಯನ್ನ, ಸಕ್ಕರೆ ದ್ರಾವಣ ತುಂಬಿಟ್ಟಿರ್ತಕ್ಕಂತಹ ಆಲೂಗೆಡ್ಡೆಯನ್ನ ನಾವು ಈಗ ಒಂದು ಗಾಜಿನ ತಟ್ಟೆಯನ್ನು ತೆಗೆದುಕೊಂಡು ಆ ಗಾಜಿನ ತಟ್ಟೆಗೆ ಆಲೂಗೆಡ್ಡೆಯನ್ನ ಇಡಬೇಕು. ಮತ್ತೆ ಆ ಗಾಜಿನ ತಟ್ಟೆಗೆ ನೀರನ್ನ ಸುರಿಯಬೇಕು. ಸುಮಾರು ಆಲೂಗೆಡ್ಡೆ 1/4 ಭಾಗ ಮುಳುಗುವಷ್ಟು ನಾವು ನೀರನ್ನ ತಗೊಳ್ಬೇಕು. ಇಲ್ಲಿ ತಗೊಂಡಿದ್ದೀನಿ. ಸೊ ಹೀಗೆ ಆಲೂಗೆಡ್ಡೆಗೆ, ಗಾಜಿನ ತಟ್ಟೆಯ ಒಳಭಾಗಕ್ಕೆ ಆಲೂಗೆಡ್ಡೆನ ಮುಳುಗಿಸಿದ ನಂತರ ಈ ಒಂದು ಪ್ರಯೋಗವನ್ನ 2 ಗಂಟೆಯ ನಂತರ ಬಿಡಬೇಕು. ಹಾಗಾದ್ರೆ 2 ಗಂಟೆಯ ನಂತರ ಆಲೂಗೆಡ್ಡೆ ಪ್ರಯೋಗವನ್ನ ಮತ್ತೆ ವೀಕ್ಷಿಸೋಣ. 2 ಗಂಟೆಯ ನಂತರ ನಾವು ಆಲೂಗೆಡ್ಡೆಯನ್ನು ವೀಕ್ಷಿಸಿದಾಗ ಆಲೂಗೆಡ್ಡೆಯಲ್ಲಿ ನಾವು ನೀರು ತುಂಬಿರುವುದನ್ನ, ಅಂದ್ರೆ ಸಕ್ಕರೆಯ ಮಟ್ಟ ಹೆಚ್ಚಾಗಿರುವುದನ್ನ ಗಮನಿಸುತ್ತೇವೆ. ಇಲ್ಲಿ ವೀಕ್ಷಿಸಿ, ಇಲ್ಲಿ ನಾವು 1/4 ಭಾಗದಷ್ಟು ಮಾತ್ರ ಸಕ್ಕರೆ ದ್ರಾವಣವನ್ನ ಇಟ್ಟಿದ್ದೆವು ಅಥವಾ ಹಾಕಿದ್ದೆವು. ಈಗ 2 ಗಂಟೆಯ ನಂತರ ಏನಾಗಿದೆ ಅಂದ್ರೆ ಸಕ್ಕರೆ ದ್ರಾವಣದ ಮಟ್ಟದಲ್ಲಿ ಏರಿಕೆಯಾಗಿ ಆ ಕುಳಿ ತುಂಬಿದೆ, ಸಕ್ಕರೆ ದ್ರಾವಣ ತುಂಬಿಕೊಂಡಿದೆ. ಯಾಕೆ ಈ ತರ ಆಯ್ತು ಅಂತ ನೋಡೋದಾದ್ರೆ, ಇಲ್ಲಿ
ಆಲೂಗೆಡ್ಡೆಯಲ್ಲಿ ಜೀವಕೋಶಗಳಿದೆ. ಆ ಜೀವಕೋಶಗಳು ನೀರನ್ನ ಕೋಶ ಪೊರೆಯ ಮೂಲಕ ಜೀವಕೋಶಕ್ಕೆ ನೀರು ಒಳಗಡೆ ಹೋಗುತ್ತೆ. ಆ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ, ಅದರಿಂದ ಮತ್ತೊಂದು ಜೀವಕೋಶಕ್ಕೆ, ಹೀಗೆ ನೀರಿನ ಅಣುಗಳೇನಾಗ್ತಾ ಇದೆ ಕೋಶ ಪೊರೆಯ ಮೂಲಕ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸಿ ಅಂತಿಮವಾಗಿ ಆ ಆಲೂಗೆಡ್ಡೆಯ ಕುಳಿಯ ಒಳಭಾಗಕ್ಕೆ ನೀರು ಸೇರಿಕೊಳ್ಳುತ್ತದೆ. ಈ ಕ್ರಿಯೆಯ ಮೂಲಕ ನಾವು ಅಭಿಸರಣೆಯನ್ನ ಕಲಿತಾ ಇದ್ದೀವಿ. ಅಂದ್ರೆ ಇಲ್ಲಿ ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸಿ ಆಲೂಗೆಡ್ಡೆ ಕುಳಿಯು ನೀರು ತುಂಬಲು ಅಥವಾ ಸಕ್ಕರೆಯ ಮಟ್ಟ ಹೆಚ್ಚಾಗಲು ಕಾರಣವಾಗಿದೆ. ಇದನ್ನ ಅಭಿಸರಣೆ ಅಂತ ಕರಿತೀವಿ. ಅಭಿಸರಣೆ ಎಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅರೆ ಪಾರಗಮ್ಯ ಪೊರೆಯ ಮೂಲಕ ಚಲಿಸುವುದನ್ನು ಅಭಿಸರಣೆ ಎಂದು ಕರೆಯುತ್ತೇವೆ. ಈ ಅಭಿಸರಣೆ ಕ್ರಿಯೆಯಿಂದನೇ ನೀರಿನ ಅಣುಗಳು ಕೋಶ ಪೊರೆಯ ಮೂಲಕ ಜೀವಕೋಶಕ್ಕೆ ಚಲಿಸುತ್ತವೆ. ಎಲ್ಲರಿಗೂ ಧನ್ಯವಾದಗಳು.